ನಂಜನಗೂಡಿನ ಕೆಂಪಸಿದ್ದನಹುಂಡಿ ಗ್ರಾಮದಲ್ಲಿ ನಡೆದ ಈ ಘಟನೆಯೊಂದು ಪ್ರತೀಕಾರದ ದ್ವೇಷದ ಕ್ರೂರ ಪರಿಣಾಮವನ್ನ ಅನಾವರಣಗೊಳಿಸಿದೆ. ಸಹೋದರನ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಆರೋಪಿಗಳ ಗುಂಪು ಮೃತನ ಅಣ್ಣನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದೆ. ಈ ಘಟನೆಯಲ್ಲಿ ತೀವ್ರವಾಗಿ ಗಾಯಗೊಂಡ ಆನಂದ್ ಎಂಬಾತ ಕೋಮಾ ಸ್ಥಿತಿಗೆ ತಲುಪಿದ್ದು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ದಾನೆ. ಘಟನೆಗೆ ಸಂಬಂಧಿಸಿದಂತೆ ತಿಳಿದು ಬಂದ ಮಾಹಿತಿಯ ಪ್ರಕಾರ ಸುಮಾರು 8 ತಿಂಗಳ ಹಿಂದೆ ಯುವತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಕಿರಣ್ ಎಂಬಾತನ ಕೊಲೆಯಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿದ್ದರಾಜು, ವಸಂತ್ ಕುಮಾರ್ ಸೇರಿದಂತೆ 4 ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಅವರಲ್ಲಿ ವಸಂತ್ ಕುಮಾರ್ ಇನ್ನೂ ಜೈಲಿನಲ್ಲಿದ್ದಾರೆ. ಕಿರಣ್ನ ಕೊಲೆಯಲ್ಲಿ ಭಾಗಿಯಾದವರ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳಲು ಸಿದ್ದರಾಜು ಮತ್ತು ಇತರರು ಈ ಕೃತ್ಯ ಎಸಗಿದ್ದಾರೆ ಎಂದು ಪೊಲೀಸರು ಶಂಕಿಸಿದ್ದಾರೆ. ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಆರೋಪಿಗಳು ಹಳೆಯ ದ್ವೇಷದ ಹಿನ್ನೆಲೆಯಲ್ಲಿ ಈ ಕೃತ್ಯ ಎಸಗಿದ್ದಾರೆಂದು ತಿಳಿದು ಬಂದಿದೆ. ಆನಂದ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ ಆರೋಪಿಗಳನ್ನ ಬಂಧಿಸಲು ಪೊಲೀಸರು ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಘಟನೆಯ ನಂತರ ಆರೋಪಿಗಳು ಸ್ಥಳದಿಂದ ಪರಾರಿಯಾಗಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿರುವ ಪೊಲೀಸ್ ಅಧಿಕಾರಿಗಳು ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದೇವೆ. ಶೀಘ್ರದಲ್ಲೇ ಆರೋಪಿಗಳನ್ನ ಬಂಧಿಸಲಾಗುವುದು ಮತ್ತು ಕಾನೂನು ಪ್ರಕಾರ ಶಿಕ್ಷೆ ಕೊಡಿಸಲಾಗುವುದು ಎಂದು ತಿಳಿಸಿದ್ದಾರೆ. ಗಾಯಾಳು ಆನಂದ್ ಅವರ ಆರೋಗ್ಯ ಸ್ಥಿತಿಯನ್ನ ವೈದ್ಯರು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ. ಏನೋ ಒಂದು ಹುಡುಗಿ ವಿಚಾರಕ್ಕ ಗಲಾಟೆ ಆಯ್ತು. ಅದಕ್ಕ ಫೋನ್ ಇಂದ ಗಲಾಟೆ ಆಯ್ತು ಅಂದ್ಬಿಟ್ಟು 4-5 ಜನ ಸೇರಿ ಕೊಲೆ ಪ್ರಯತ್ನ ಪಟ್ಟು ಮುಗಿಸ್ಬಿಟ್ಟಾರ ಸರ್ ಅವನ್ನ. ಈಗ ಇಲ್ಲಿ ಜೀವಂತವಾಗಿ ಇಲ್ಲ ಅವನು ಕಿರಣ್. ಇವಾಗ ಇವನಿದ್ರೆ ತಾನೇ ಎಷ್ಟೆಲ್ಲ ಆರ್ಭಟ ಮಾಡೋದು ಅಂದ್ಬಿಟ್ಟು ಆನಂದನು ಸುಧಾ 11 ಗಂಟೆ ರಾತ್ರಿ ಇಲ್ಲಿ ಕೂತಿರೋನ ಮುಖ ಮುಚ್ಕೊಂಡು ಕೈ ಕಾಲು ಕಟ್ಟಿ ಎತ್ತಕ ಹೋಗಿ ಅವ್ರ ಗೊತ್ತಿಲ್ದ ಮನೆ ಒಳಗಡೆ ಕೂಡಾಕೊಂಡು ಹೊಡೆದಿ ಸುತ್ಕ ರಾಡು ಹೊಡೆದು ನೋವುಗಳೆಲ್ಲ ಮಾಡಿ ಮತ್ತೆ ದವಡ ಚಚ್ಚಾಕಿ ಕಾಲೆಲ್ಲ ಚಚ್ಚಾಕಿ ಇವಾಗ ಕೋಮದಲ್ಲಿ ಇರೋ ಸ್ಥಿತಿಲಿ ಇದ್ರು ನಮ್ಗೆ ನ್ಯಾಯ ಇಲ್ಲ. 8 ತಿಂಗಳಿಂದ ಹಿಂದೆ ನನ್ನ ಮಗನಿಗೂ ಸುಧಾ ನ್ಯಾಯ ಕೊಡ್ನಿಲ್ಲ ಅವರು. ಆಮೇಲೆ ಅರೆಸ್ಟ್ ಮಾಡ್ಬೇಕಾಗಿರೋರ್ನ ಇನ್ನೂ ಅರೆಸ್ಟೇ ಮಾಡಿಲ್ಲ ರಶ್ಮಿನವಳನ್ನ. ಇವಾಗ ನಮ್ಗೆ ನ್ಯಾಯ ಎಲ್ಲಿದ್ದು ಸರ್? ನ್ಯಾಯ ಕೊಡ್ಬೇಕು ಅಂತ ಕೇಳಕ್ ಬಂದ್ರ ನಿಮ್ಗೇನ್ ದಮ್ಕತಕ್ಕ ಡಮರ್ ಅನ್ಸ್ಬಿಟ್ಟಿದಾರ ಹೋಗ್ರಮ್ಮ ಅಂತ ಪೊಲೀಸ್ ಸ್ಟೇಷನ್ ಹೇಳ್ತಾರ. ನಾವು ಇನ್ನೆಲ್ಲಿಂದ ನ್ಯಾಯ ಕೇಳಕದ್ದು? ನ್ಯಾಯ ಕೊಡಿಸ್ಬೇಕಾಗೋರ ಹಂಗಂದ್ರ ನಾವ್ ಎಲ್ಲಿಗ ಅಂತ ಹೋಗೋದು ಸರ್ ನ್ಯಾಯ ಕಳ್ಕ? ನಾವ್ ಒಬ್ಬ ಮಗನ್ನು ಕಳ್ಕೊಂಡು ಇನ್ನೊಬ್ಬ ಮಗನ್ನು ಕಳ್ಕೋದ್ರ ನಮ್ಗೆ ಯಾರು ಅನ್ನ ಬಟ್ಟ ಹಾಕೋದು ಸರ್? ಈಗ ನಮ್ಗೆ ನ್ಯಾಯ ಬೇಕು ಸರ್. ನನ್ನ ಮಗ ಈ ಸ್ಥಿತಿಲಿ ಬಿದ್ದ, ನಾವು ಒಬ್ಬ ಮಗನೂ ಕಳ್ಕೊಂಡಿವಿ, ನಮ್ಗೆ ನ್ಯಾಯ ದೊರಕಿಸ್ಕೊಡಿ ಸರ್. ಈಗ ಇನ್ನೊಬ್ಬ ಮಗ ಕಾಲೇಜ್ಗೆ ಹೋಯ್ತಾನ, ಅವನು ಎಷ್ಟೊತ್ತು ಯಾವಗಳಿಗೆ ಅವನ ಪ್ರಾಣಕ್ಕೂ ನಂಗೆ ಭಯ ಸರ್. ಅವನಿಗೂ ನಂಗೆ ಜೀವ ಬೆದರಿಕೆ ಹಾಕಿದ್ರೆ ನನಗೆ ಯಾರ ಸಹ ದಿಕ್ಕು? ನನ್ಗೆ ಯಾರ ಸಹ ಅನ್ನ ಬಟ್ಟ ಹಾಕೋರು? ಜೀವ ತೀರಗಟ್ಟಾದ್ರೂ ಬೇಡ ಸರ್ ನಮ್ಗೆ ನ್ಯಾಯ ಕೊಡಿ ಸ್ವಾಮಿ. ಸಿದ್ದರಾಜು ಅನ್ನೋರ್ ಜೊತೆ 4 ಜನ ಅವ್ರ ಸಂಬಂಧಿಕರನ್ನ ಕರ್ಕೊಂಡು ಹೋಗ್ಬಿಟ್ಟು ಕುಂತಿರೋರ್ಗೆ ಹಗ್ಗ ಕಟ್ಟಿ ಎಳ್ಕೊಂಡೋಗಿ ಕಾಲ್ಗೆ ಮುಖಕ್ಕೆ ಎಲ್ಲಕ್ಕೂ ರಾಡಿಂದ ಸುತ್ತಿಗೆಯಿಂದ ಭಯಂಕರವಾಗಿ ಗಾಯ ಮಾಡಿದ್ದಾರೆ. 21ನೇ ತಾರೀಕಲ್ಲಿ ನಾವು ಗ್ರಾಮಾಂತರ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಿದ್ವಿ. ಆದ್ರೂ ಕೂಡ ಪೊಲೀಸ್ನವರು ಯಾವುದೇ ರೀತಿ ನಮ್ಗೆ ನ್ಯಾಯ ಕೊಡ್ಸಕ್ಕಾಗ್ಲಿ ಕ್ರಮ ಕೈಗೊಳ್ಳಕ್ಕಾಗ್ಲಿ ಮಾಡಿಲ್ಲ. ಅದೇ ರೋಟಲ್ಲಿ 2 CC ಕ್ಯಾಮ್ರಾ ಇದ್ರು ಕೂಡ CC ಕ್ಯಾಮ್ರಾನು ಕೂಡ ತಗ್ಸಿ ಅಂತ ಒತ್ತಾಯ ಮಾಡ್ತಾ ಇದ್ರು. ಪ್ರತಿದಿನ ಹೋಗಿ ಪೊಲೀಸ್ ಸ್ಟೇಷನ್ ಹತ್ರ ನಾವು ಒಲಿತಾ ಇದ್ರು ಕೂಡ ನಮ್ಗೆ ನ್ಯಾಯ ದೊರಕಿಸ್ಕೊಡ್ತಾ ಇಲ್ಲ. ಅವ್ರನ್ನ ಕಸ್ಟಡಿಗೂ ಹಾಕಿಲ್ಲ, ಅವ್ರನ್ನ ತನಿಖೆನೂ ಮಾಡಿಲ್ಲ. 13 ದಿನ ಆಗಿದೆ ಇಷ್ಟೊಂದು ಘಟನೆ ನಡೆದು. ಕಾಲ್ ಫ್ರಾಕ್ಚರ್ ಆಗಿದೆ, ಬಾಯಿ ಫ್ರಾಕ್ಚರ್ ಆಗಿದೆ, ಆಪರೇಷನ್ ಕೂಡ ಆಗಿದೆ, ಮತ್ತೆ ಹೊಟ್ಟೆಗೆಲ್ಲ ಹೊಡೆದಿದ್ದಾರೆ. ಇಷ್ಟೊಂದು ಅವರು ನಮ್ಮ ಯಜಮಾನ್ರು ಮಾತಾಡಕ್ ಆಗ್ದೇನೆ ಕೋಮಾ ಸ್ಥಿತಿಗೆ ಹೋಗಿದ್ದಾರೆ. ಇಷ್ಟೆಲ್ಲ ಗಾಯ ಆಗಿದ್ರು ಕೂಡ ಅವ್ರ ಮೇಲೆ ಯಾವುದೇ ರೀತಿ ಕಾನೂನು ಬದ್ಧವಾಗಿ ಕ್ರಮ ತಗೊಂಡಿಲ್ಲ. 8 ತಿಂಗಳಲ್ಲಿ ಒಬ್ಬನ್ನ ಕಳ್ಕೊಂಡಿದೀವಿ, ಈಗೂ ಒಬ್ಬನ್ನ ಕಳ್ಕೊಂಡ್ರೆ ನಮ್ಗೆ ಎಲ್ಲಿ ನ್ಯಾಯ ದೊರಕೋದು? ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದುಡ್ಡಿದ್ದವ್ರಿಗೆ ಒಂಥರ ಇಲ್ದೇದವ್ರಿಗೆ ಒಂಥರ. ನಾವು ಬಡವರು ಅನ್ಕೊಂಡು ನಮ್ಗೆ ನ್ಯಾಯನೇ ದೊರಕಿಸ್ಕೊಡ್ತಾ ಇಲ್ಲ. ನಂಜನಗೂಡು ಗ್ರಾಮಾಂತರ ಪೊಲೀಸ್ನವ್ರಿಗೆ ವರದಿ ನೀಡಿ 12 ದಿನ ಆಗಿದೆ. CC ಕ್ಯಾಮ್ರಾಗೂ ಕೂಡ 2 ಬಾರಿ ಅಲ್ಲಿ 2 ಫೋಟೇಜ್ ಇದೆ, ಹೋಗಿ ತಗಿಸಿ ಅಂತ ಹೇಳ್ತಾ ಇದೀವಿ. ಪ್ರತಿದಿನ 1 ಬಾರಿ ಅಲ್ಲ 2 ಬಾರಿ ಹೋಯ್ತಾ ಇದೀವಿ. ಈಗ 8 ತಿಂಗಳಿಂದ ಏನಾಯ್ತು? 8 ತಿಂಗಳಿಂದ ನಮ್ಮ ಮೈದಾನವ್ರನ್ನ ಇವ್ರ ತಮ್ಮನ್ನ ಬರ್ತ್ಡೇ ಪಾರ್ಟಿಗೆ ಅಂತ ಕರ್ಕೊಂಡೋಗಿ ಏನೋ ಸಣ್ಣ ಪುಟ್ಟ ಅಂತ ವಿಚಾರಗಳು ಬಂದು ಅವ್ರು ಒಂದ್ ಹುಡುಗಿ ಮ್ಯಾಟ್ರಿ ಎಂಟ್ರಿ ಆಗಿರೋದ್ರಿಂದ ಅವ್ರನ್ನ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ ಸರ್. ಅವ್ರನ್ನ ಅರೆಸ್ಟ್ ಮಾಡಿದ್ದು ವಸಂತ್ ಕುಮಾರ್ ಅನ್ನೋ ನಿನ್ನ ಜೈಲಲ್ಲೇ ಇದ್ದಾನೆ. 4 ಜನನ ಬೇಲ್ ಮುಖಾಂತರ ಈಚೆ ತಂದಿದ್ದಾರೆ. ಇವ್ರು ಬಡ್ದವ್ರನ್ನಂತೂ ಇನ್ನೂ ಅರೆಸ್ಟು ಮಾಡಿಲ್ಲ, ಅವ್ರ ಮೇಲೆ ಕ್ರಮನೂ ಕೈಗೊಳ್ಳಿಲ್ಲ ಸರ್. ನಿಮ್ಮ ಹೆಸರೇನು? ಕೋಮಲ ಅಂತ ಸರ್.
ಹ್ಮ್.